ನಮಸ್ಕಾರ. ಏನು ಇವತ್ತಿನ ದಿನ ನಮ್ಮ ರಾಜ್ಯದ ನಾಯಕರು NDA ಒಕ್ಕೂಟದ ರಾಜ್ಯ ನಾಯಕರೆಲ್ಲ ಕೋಲಾರ ಜಿಲ್ಲೆ ದೇವಮೂಲೆ ಆಗಿರ್ತಕ್ಕಂಥ ಮುಳಬಾಗಿಲಿಗೆ ಆಗಮಿಸುತ್ತಾ ಇದ್ದಾರೆ. ಕಾರಣ ನಮ್ಮ ಲೋಕಲ್ ಲೀಡರ್ ಆದಂತಹ ಲೋಕಲ್ NDA ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರಿಗೆ ಮತಯಾಚನೆ ಮಾಡಲು ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲ NDA ನಾಯಕರು ಆಗಮಿಸುತ್ತಿದ್ದಾರೆ. ಇದು ಭರ್ಜರಿಯಾಗಿ ಈಗಾಗಲೇ ನೀವು ನೋಡಿದ್ದೀರಾ. ನಾಯಕರುಗಳೇ ಇಷ್ಟೊಂದು ಜನ ಸೇರಿದ್ದಾರೆ ಅಂದರೆ ನಮ್ಮ ಮುಖಂಡರುಗಳು ಎಷ್ಟು ಮಟ್ಟಿಗೆ ಸೇರಿರ್ಬೋದು ಅಂತ ಒಂದು ಊಹೆ ಮಾಡ್ಬೋದು. ಇದು NDA ಅಭ್ಯರ್ಥಿಗೆ ತೆನೆ ಹೊತ್ತ ರೈತ ಮಹಿಳೆಗೆ ಎಲ್ಲರೂ ಮತವನ್ನು ಚಲಾವಣೆ ಮಾಡಿ ಮೋದಿ ಕೈಯನ್ನು ಬಲಪಡಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ ಮೋದಿಯವರ ಬಗ್ಗೆ ಎರಡು ಮಾತು. ಇಂದಿನ ದಿನ ಜಮ್ಮು ಕಾಶ್ಮೀರಲ್ಲಿ ಮತ್ತು ಬೇರೆ ಬೇರೆ ನಕ್ಸಲ್ಸ್ ಪೀಡಿತ ಪ್ರದೇಶಗಳಲ್ಲಿ ಯಾವ ರೀತಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಯಾವ ರೀತಿ ನಡೀತಾ ಇತ್ತು, ಬಾಂಬ್ ಬ್ಲಾಸ್ಟ್ ಆಗೋದು, ಸಾವಿರಾರು ಜನ ಸಾವಿಗೀಡಾಗೋದು ತಾವೆಲ್ಲ ಕಂಡಿದ್ದೀರಿ. ಈ 10 ವರ್ಷ ಮೋದಿಜಿಯವರ ಆಡಳಿತ ಬಂದ ಮೇಲೆ ಅದು ನಿರಂತರವಾಗಿ ಕಡಿಮೆ ಮಾಡ್ತಾ ಬಂತು. ಈಗಿನ ದಿನ ಜಮ್ಮು ಕಾಶ್ಮೀರದಲ್ಲಿ ಕೂಡ ಒಂದು ಗಲ್ಲಿಯಲ್ಲಿ ಹೋಗಿ ಕ್ರಿಕೆಟ್ ಆಡ್ಬೋದು ಅಂತ ಪರಿಸ್ಥಿತಿ ಬಂದಿದೆ. ಜಮ್ಮು ಕಾಶ್ಮೀರದಲ್ಲಿ ಮುಸಲ್ಮಾನ್ ಬಾಂಧವರು ಬಾಗಿಲ ಮೇಲೆ ಜೈ ಪಾಕಿಸ್ತಾನ್ ಅಂತ ಬರೀತಾ ಇದ್ರು ಮೊದಲಿನ ಕಾಲದಲ್ಲಿ. ಈಗ ಜೈ ಭಾರತ್ ಅಂತ ಬರೀತಾ ಇದ್ದಾರೆ, ಜೈ ಇಂಡಿಯಾ ಅಂತ ಬರೀತಾ ಇದ್ದಾರೆ. ಇಂತಹ ನಮ್ಮ ಸಮಾಜ ಬದಲಾವಣೆ ಆಗ್ತಾ ಇರಬೇಕಾದ್ರೆ ನಾವು ಮೋದಿಜಿಯವರನ್ನು ಬಲಪಡಿಸುವುದಕ್ಕೆ ಕೋಲಾರಕ್ಕೆ ಮಲ್ಲೇಶ್ ಅವರನ್ನು ಆಯ್ಕೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.